ಇಂಟರ್ನೆಟ್ ಎಂಬ ಮಾಯಾಜಾಲ ಕೋಟ್ಯಂತರ ಆನ್ಲೈನ್ ಬಳಕೆದಾರರನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಪರಸ್ಪರ ಬೆಸೆಯುತ್ತದೆ. ಇದರಿಂದ ಬಳಕೆದಾರರಿಗೆ ಸಾಕಷ್ಟು ಅನುಕೂಲಗಳಿರುವುದೇನೋ ನಿಜ. ಆದರೆ ಈ ಸೈಬರ್ ವೇದಿಕೆಗಳನ್ನು ಬಳಸಿಕೊಂಡು ಜನರನ್ನು ಮೋಸದ ಜಾಲಕ್ಕೆ ಬೀಳಿಸುವ ವಂಚಕರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚುತ್ತಿದೆ. ತಮ್ಮ ಜನಸ್ನೇಹಿ ಕಾರ್ಯಕ್ರಮಗಳು, ನಡವಳಿಕೆಯಿಂದ ಜನರ ವಿಶ್ವಾಸ ಗಳಿಸಿರುವ ಮಂಗಳೂರು ನಗರ ಪೊಲೀಸರು ಸೈಬರ್ ಅಪರಾಧಗಳ ಏರುಗತಿಯನ್ನು ಗಮನಿಸಿ ಸೈಬರ್ ವಂಚಕರನ್ನು ಮಟ್ಟಹಾಕಲು ತಮ್ಮೆಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ನಡೆದುಹೋದ ಅಪರಾಧ ಕೃತ್ಯಗಳ ಕುರಿತು ತನಿಖೆ ನಡೆಸುವುದಲ್ಲದೆ ಅಪರಾಧಗಳು ನಡೆಯದಂತೆ ಜನಜಾಗೃತಿ ಮೂಡಿಸುವುದು ಇಂಟರ್ನೆಟ್ ಯುಗದಲ್ಲಿ ಅನಿವಾರ್ಯ ಎಂಬುದನ್ನು ಪೊಲೀಸ್ ಇಲಾಖೆ ಅರಿತುಕೊಂಡು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದೇ ಆಗಸ್ಟ್ 15ರಂದು ಅಂದರೆ ಭಾರತದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೇ ಮಂಗಳೂರು ಪೊಲೀಸರು ಸೈಬರ್ ಅಪರಾಧಗಳ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ತಮ್ಮ ಮುಂದಾಲೋಚನೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸರ ಸೈಬರ್ ಸೇಫ್ ಸಿಟಿ ಇನಿಷಿಯೇಟಿವ್ 2024ರ ಭಾಗವಾಗಿ ಮಂಗಳೂರು ನಗರ ಪೊಲೀಸರು ನಗರದ ಟಿಎಂಎ ಪೈ ಹಾಲ್ನಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದರು. ಸಾವಿರಾರು ಜನರ ಸಮ್ಮುಖದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು. ಸ್ವಾತಂತ್ರ್ಯೋತ್ಸವದ ಸಂಜೆ ನಡೆದ ಈ ಕಾರ್ಯಕ್ರಮದಲ್ಲಿ ನೆರೆದವರನ್ನು ಸ್ವಾಗತಿಸಿ ಮಾತನಾಡಿದ ಅಪರಾಧ ಮತ್ತು ಸಂಚಾರ ವಿಭಾಗದ ಪೊಲೀಸ್ ಆಯುಕ್ತರಾದ ಶ್ರೀ ಬಿಪಿ ದಿನೇಶ್ ಕುಮಾರ್, ಸ್ವಾತಂತ್ರ್ಯ ದೊರೆತು 77 ವರ್ಷಗಳಲ್ಲಿ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಇದರಲ್ಲಿ ದಾಖಲೆ ವಹಿವಾಟುಗಳ ಡಿಜಿಟಲೀಕರಣವೂ ಒಂದು. ಇದರಿಂದ ಹೆಚ್ಚಿರುವ ಸೈಬರ್ ವಂಚನೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಮಂಗಳೂರನ್ನು ಡ್ರಗ್ಸ್ ಮುಕ್ತ ಮಾಡುವ ಪಣತೊಟ್ಟು ಜಿಲ್ಲೆಯ 15ನೇ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಶ್ರೀಯುತ ಅನುಪಮ್ ಅಗರ್ವಾಲ್ ಜನಸ್ನೇಹಿ ಪೊಲೀಸ್ ಆಯುಕ್ತ ಎನಿಸಿಕೊಂಡಿದ್ದಾರೆ. 2008ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಅನುಪಮ್ ಅಗ್ರವಾಲ್ ಅವರ ಅವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗುತ್ತಿರುವ ವಿಭಿನ್ನ ಕಾರ್ಯಕ್ರಮಗಳಿಗೆ ಸಿಕ್ಕಿರುವ ಜನಸ್ಪಂದನೆ ಪೊಲೀಸ್ ಇಲಾಖೆಯ ಉತ್ಸಾಹವನ್ನು ಹೆಚ್ಚಿಸಿದೆ ಎಂದರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಪೊಲೀಸ್ ಉಪ ಆಯುಕ್ತ ಕಾನೂನು ಮತ್ತು ಸುವ್ಯವಸ್ಥೆ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಇವರು ಮಾತನಾಡಿ 2023ರ ಕೊನೆಗೆ ಆಯೋಜಿಸಲಾಗಿದ್ದ ಮಾದಕ ವಸ್ತು ವಿರೋಧಿ ಜಾಗೃತಿ ಅಭಿಯಾನ ಅದ್ಭುತ ಯಶಸ್ಸು ಕಂಡಿತ್ತು. ಈಗ ಮತ್ತೊಂದು ಗಂಭೀರ ವಿಚಾರದ ಬಗ್ಗೆ ಜನಜಾಗೃತಿ ಮೂಡಿಸಲು ಮಂಗಳೂರು ಪೊಲೀಸ್ ಪ್ರಯತ್ನಿಸುತ್ತಿದೆ. ಸೈಬರ್ ಅಪರಾಧದ ವಿರುದ್ಧದ ಅಭಿಯಾನ ಯಾವುದೋ ಒಂದು ಗುಂಪು ಅಥವಾ ಸಮುದಾಯಕ್ಕೆ ಸಂಬಂಧಿಸಿದ್ದಲ್ಲ. ಸೈಬರ್ ವಂಚನೆಗೆ ಯಾರು ಬೇಕಾದರೂ ತುತ್ತಾಗಬಹುದು. ನಾವು ಹೋದಲ್ಲೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ನೆಟ್ ಅನ್ನು ಬಳಸುತ್ತಿರುತ್ತೇವೆ. ಹಾಗಾಗಿ ಸೈಬರ್ ಅಪರಾಧದ ವಿರುದ್ಧದ ಹೋರಾಟ ಎಲ್ಲರಿಗೂ ಸಂಬಂಧಿಸಿದ್ದು. ನಾವು ಅದರ ಬಗ್ಗೆ ತಿಳಿದುಕೊಂಡು ಇನ್ನಷ್ಟು ಜನರನ್ನು ಜಾಗೃತರನ್ನಾಗಿ ಮಾಡಿದರೆ ನಮ್ಮ ಪ್ರಯತ್ನ ಯಶಸ್ವಿಯಾದಂತೆ. ಮಂಗಳೂರಿನಲ್ಲಿ ಕೇವಲ 5% ಸೈಬರ್ ವಂಚನೆಗೆ ಸಂಬಂಧಿಸಿದ ಕೇಸ್ಗಳ ಸಂಖ್ಯೆ ಈಗ 10ಕ್ಕೆ ಏರಿದೆ. ಹೀಗೆ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ಈ ಪ್ರಮಾಣ 50ಕ್ಕೆ ತಲುಪಿದರೆ ಅಚ್ಚರಿಯಿಲ್ಲ. ಈ ಸವಾಲನ್ನು ಎದುರಿಸಲು ಜನರು ಮತ್ತು ಪೊಲೀಸ್ ಇಲಾಖೆ ಸಿದ್ಧವಾಗಬೇಕಿದೆ. ಇಂದಿನ ಜಾಗೃತಿ ಅಭಿಯಾನದ ಭಾಗವಾಗಿ ವಾಕಥಾನ್ ಆಯೋಜಿಸಲಾಗಿದೆ. ಅದು ಬರೀ ನಡಿಗೆಯಲ್ಲ, ಸುರಕ್ಷತೆಯ ಕಡೆಗೆ, ಜಾಗೃತ ಸಮಾಜದ ಕಡೆಗಿನ ನಡುಗೆ. ಈ ಸಂದೇಶವನ್ನು ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ತಲುಪಿಸಿ ಎಂದು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಎನ್ಐಟಿಕೆಯ ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ಮೋಹಿತ್ ಪಿ ತಹಲಿಯಾನಿ ಅವರ ಪರಿಚಯ ಮಾಡಿಕೊಟ್ಟ ಕೇಂದ್ರ ಅಪರಾಧ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಗೀತಾ ಡಿ ಕುಲಕರ್ಣಿ ಆತ್ಮೀಯವಾಗಿ ಸ್ವಾಗತಿಸಿದರು. ಮೊದಲಾಗಿ ಕಾರ್ಯಕ್ರಮ ಆಯೋಜಿಸಿದ ಮಂಗಳೂರು ನಗರ ಪೊಲೀಸರನ್ನು ಅಭಿನಂದಿಸಿದ ಪ್ರೊಫೆಸರ್ ಮೋಹಿತ್ ಪಿ ತಹಲಿಯಾನಿ, ನಾವು ಸುರಕ್ಷಿತವಾಗಿರಬೇಕೆಂದರೆ ಏನು ಮಾಡಬೇಕೆಂಬ ಜಾಗೃತಿ ನಮ್ಮ ಅಂತರ್ಪ್ರಜ್ಞೆಯಲ್ಲಿರಬೇಕು ಎಂದರು. ಇಂಟರ್ನೆಟ್ ಸೊಸೈಟಿ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಕನೆಕ್ಟಿಂಗ್ ದ ಅನ್ಕನೆಕ್ಟೆಡ್ ಎಂಬ ಯೋಜನೆಯಡಿ ನಮ್ಮ ರಾಜ್ಯದ 95 ಹಳ್ಳಿಗಳಿಗೆ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಿದೆ. ಇದರರ್ಥ ಜಗತ್ತಿನಲ್ಲಿ ಇಂಟರ್ನೆಟ್ ಸೌಲಭ್ಯ ವೇಗವಾಗಿ ವ್ಯಾಪಿಸುತ್ತಿದೆ. ಮುಂದಿನ ದಿನಗಳಲ್ಲಿ ವೈಫೈ ಮತ್ತು ಮೊಬೈಲ್ ಡೇಟಾ ಎರಡನ್ನೂ ಒಮ್ಮೆಗೆ ಬಳಸುವ ಸೌಕರ್ಯ ದೊರೆಯಲಿದೆ. ನಿಮ್ಮ ಫೋನ್ ಅನ್ನು ಇತರರು ಸಂಪರ್ಕಿಸುವ ಸಾಧ್ಯತೆ ಮತ್ತಷ್ಟು ಹೆಚ್ಚು. ಹೀಗಾಗಿ ಫೋನ್ ಬಳಕೆದಾರರು ಉಚಿತ ವೈಫೈ ಬಳಸುವುದು ಖಂಡಿತ ಅಪಾಯ. ನಾವು ಎಷ್ಟೋ ಬಾರಿ ಬ್ಲೂಟೂತ್ ಬಳಸಿ ಆಫ್ ಮಾಡಲು ಮರೆಯುತ್ತೇವೆ. ಇದು ಕಳ್ಳರಿಗಾಗಿ ನಿಮ್ಮ ಮನೆಯ ಒಂದು ಬಾಗಿಲನ್ನು ತೆರೆದಿಟ್ಟಂತೆ.
ತಜ್ಞರ ಸಲಹೆಗಳನ್ನು ಹೆಚ್ಚಿನ ಬಾರಿ ನಾವು ನಿರ್ಲಕ್ಷಿಸುತ್ತೇವೆ. ಮೊಬೈಲ್ ಫೋನ್ ಅನ್ನು ಆಫ್ ಮಾಡುವುದರಿಂದಲೂ ಕೂಡ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಹೋಗುವ ಸ್ಥಳಗಳಲ್ಲಿ ನಿಮಗೆ ಅಗತ್ಯ ಸೌಲಭ್ಯಗಳ ಮಾಹಿತಿ ನೀಡುವ ನೆಪದಲ್ಲಿ ಸೇವಾದಾರರು ನಿಮ್ಮನ್ನು ಟ್ರ್ಯಾಕ್ ಮಾಡುತ್ತಲೇ ಇರುತ್ತಾರೆ. ಹಾಗಾಗಿ ಮುಖ್ಯವಾದ ಮಾತುಕತೆ ನಡೆಯುತ್ತಿದ್ದಾಗ ಮೊಬೈಲ್ ಅನ್ನು ಆದಷ್ಟು ದೂರ ಇಡುವುದೇ ಒಳ್ಳೆಯದು ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಸೈಬರ್ ವಂಚಕರ ಜಾಲಕ್ಕೆ ಬಿದ್ದು ಹಣ ಕಳೆದುಕೊಂಡ ಕೆಲವರು ತಮ್ಮ ಅನುಭವ ಹಂಚಿಕೊಂಡರು. ಅಲ್ಲದೆ ನಾವು ವಹಿಸಬೇಕಾದ ಎಚ್ಚರಿಕೆಯ ಬಗ್ಗೆ ಒಂದಷ್ಟು ಸಲಹೆಗಳನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಐಪಿಎಸ್ ಇವರು ಮಂಗಳೂರಿನಲ್ಲಿ ಜನರು ಡ್ರಗ್ಸ್ ಅಥವಾ ಕೋಮು ಘರ್ಷಣೆಗಳ ಬಗ್ಗೆ ಮಾತನಾಡುತ್ತಾರೆ. ಆದರೆ ಕಳೆದ 3-4 ವರ್ಷಗಳಿಂದ ಸೈಬರ್ ಅಪರಾಧಗಳು ಹೆಚ್ಚುತ್ತಿವೆ. ಭಾರತವು ಡಿಜಿಟಲ್ ಪರಿವರ್ತನೆಯ ಹಾದಿಯಲ್ಲಿದೆ. ಇದರಿಂದ ನಮಗೆ ಅನೇಕ ಪ್ರಯೋಜನಗಳಿವೆ. ವಿಶೇಷವಾಗಿ ಡಿಜಿಟಲ್ ವಹಿವಾಟು ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ. ಆದರೆ ಇದರಿಂದ ಅಪಾಯವೂ ಇದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವಂಚಕರು ಜನರನ್ನು ವಿವಿಧ ರೀತಿಯಲ್ಲಿ ಗುರಿಯಾಗಿಸಿಕೊಳ್ಳುತ್ತಿದ್ದಾರೆ. ಕೋವಿಡ್ ನಂತರ ಸೈಬರ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ತಾವು ಸಂಪಾದಿಸಿದ ಹಣವನ್ನು ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳುತ್ತಿದ್ದಾರೆ. ಮಹಿಳೆಯರ ಸೋಗಿನಲ್ಲಿ ಹಣ ಸುಲಿಗೆ ಮಾಡುವ ವಂಚಕರಿಂದ ವಿದ್ಯಾವಂತ ಜನರು ವಂಚನೆಗೊಳಗಾಗುತ್ತಿದ್ದಾರೆ. ಸೈಬರ್ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿವೆ. ದುಬೈ, ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಇತರ ಆಗ್ನೇಯ ಏಷ್ಯಾದ ದೇಶಗಳಲ್ಲಿನ ಕಂಪನಿಗಳು ಭಾರತೀಯರನ್ನು ವಂಚಿಸಲು ಜನರನ್ನು ನೇಮಿಸಿಕೊಳ್ಳುತ್ತಿವೆ. ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಸೈಬರ್ ಗುಲಾಮಗಿರಿಗಾಗಿ ಭಾರತೀಯರನ್ನು ಬಳಸಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಇಂತಹ ಪ್ರಕರಣಗಳು ದಾಖಲಾಗಿವೆ. ಇದಲ್ಲದೆ ಪಾರ್ಟ್ ಟೈಮ್ ಉದ್ಯೋಗದ ಹೆಸರಿನಲ್ಲೂ ವಂಚಿಸುವ ಪ್ರಕರಣಗಳು ಹೆಚ್ಚುತ್ತಿವೆ. ಆದ್ದರಿಂದ ಯುವ ಉದ್ಯೋಗಾಕಾಂಕ್ಷಿಗಳು ಬಹಳ ಜಾಗರೂಕರಾಗಿರಬೇಕು ಎಂದರು. ಹೆಚ್ಚಿನ ಬಲಿಪಶುಗಳು 30ರಿಂದ 50 ವರ್ಷ ವಯಸ್ಸಿನವರಾಗಿದ್ದು ಅವರು ಹೆಚ್ಚಿನ ಡಿಜಿಟಲ್ ವೇದಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಉದ್ಯಮಿಗಳಿಗೂ ಹೂಡಿಕೆಯ ಹೆಸರಿನಲ್ಲಿ ವಂಚನೆ ಮಾಡಲಾಗುತ್ತಿದೆ. ವಂಚನೆ ಗಮನಕ್ಕೆ ಬಂದ ಕೂಡಲೇ 1930ಗೆ ಕರೆ ಮಾಡಿ. ನೀವು ವಂಚನೆಗೊಳಗಾದ ಬ್ಯಾಂಕ್ ಖಾತೆ ಮತ್ತು ನಿಮಗೆ ಬಂದ ಕರೆಯ ಮೊಬೈಲ್ ಸಂಖ್ಯೆಯನ್ನು ನಾವು ಬ್ಲಾಕ್ ಮಾಡುತ್ತೇವೆ. ಇದರಿಂದ ಮತ್ತಷ್ಟು ಹಣ ಕಳೆದುಕೊಳ್ಳುವ ಅಪಾಯವಿರುವುದಿಲ್ಲ ಮತ್ತು ವಂಚಕರನ್ನು ಟ್ರ್ಯಾಕ್ ಮಾಡುವ ಅವಕಾಶವಿರುತ್ತದೆ ಎಂದರು. ಸೈಬರ್ ವಂಚನೆಯಿಂದಾಗಿ 2023ರಲ್ಲಿ ಮಂಗಳೂರಿನ ಜನರು ಕಳೆದುಕೊಂಡ ಹಣ ಸುಮಾರು ರೂಪಾಯಿ 11 ಕೋಟಿಯಷ್ಟು. ಅದೇ 2024ರಲ್ಲಿ ಈಗಾಗಲೇ ನಗರದ ಜನರು ಸುಮಾರು ರೂಪಾಯಿ 26 ಕೋಟಿಯಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. ಷೇರು ಮಾರುಕಟ್ಟೆಯ ಹೆಸರಿನಲ್ಲಿ ನಡೆಯುವ ವಂಚನೆಯ ಬಲಿಪಶುಗಳಲ್ಲಿ ಉದ್ಯಮಿಗಳು, ವೈದ್ಯರು, ಎಂಜಿನಿಯರ್ಗಳು ಮುಂತಾದವರು ಸೇರಿದ್ದಾರೆ. ಯಾರಿಗೂ ಹಣ ಸುಲಭವಾಗಿ ಸಿಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಯಾವುದೇ ಹೂಡಿಕೆ ಕಂಪನಿ 18% ಹೆಚ್ಚಿನ ಬೆಳವಣಿಗೆಯನ್ನು ತೋರಿಸಿದರೆ ಅದು ವಂಚನೆ ಎಂಬುದು ನೆನಪಿರಲಿ. ಪೊಲೀಸ್ ಇಲಾಖೆಯ ಹೆಸರಿನಲ್ಲಿ ಜನರಲ್ಲಿ ಭಯ ಹುಟ್ಟಿಸಿ ದಾಖಲೆಗಳನ್ನು ಪಡೆದು ವಂಚಿಸುವ ಜಾಲವಿದೆ. ಆದರೆ ನಾವು ನಿಮ್ಮನ್ನು ಅಧಿಕೃತ ವಿಧಾನಗಳ ಮೂಲಕವೇ ಸಂಪರ್ಕಿಸುತ್ತೇವೆ, ವಾಟ್ಸಪ್ ಅಥವಾ ಸ್ಕೈಪ್ ಮೂಲಕವಲ್ಲ. ಈ ಬಗ್ಗೆ ಎಚ್ಚರವಿರಲಿ. ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲಾಗುವ ಅಪರಾಧ ಪ್ರಕರಣಗಳಲ್ಲಿ ಸುಮಾರು 25% ಪ್ರಕರಣಗಳು ಸೈಬರ್ ವಂಚನೆಗೆ ಸಂಬಂಧಿಸಿದವು ಎಂಬ ಅಂಶ ಈ ವಿಷಯದ ಗಂಭೀರತೆಯನ್ನು ಮನದಟ್ಟು ಮಾಡಿಸುತ್ತದೆ ಎಂದರು. ಸೈಬರ್ ಅಪರಾಧ ಕುರಿತು ಜಾಗೃತಿ ಮೂಡಿಸುವ ಚಿಕ್ಕ ವಿಡಿಯೋ ನಿರ್ಮಾಣ ಸ್ಪರ್ಧೆ ಈ ಅಭಿಯಾನದ ಮತ್ತೊಂದು ಆಕರ್ಷಣೆ. ಸ್ಪರ್ಧೆ ಹೆಸರಿನಲ್ಲಿ ಯುವಜನರು ಸೈಬರ್ ಅಪರಾಧದ ಬಗ್ಗೆ ಯೋಚಿಸುವಂತೆ, ತಿಳಿದುಕೊಳ್ಳುವಂತೆ ಮಾಡುವುದು ಇದರ ಉದ್ದೇಶವಾಗಿತ್ತು. ಈ ಸ್ಪರ್ಧೆಗೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತು. ರಾಜ್ಯ, ಹೊರ ರಾಜ್ಯಗಳಿಂದಲೂ ಸಾವಿರಾರು ವಿಡಿಯೋಗಳನ್ನು ಸ್ಪರ್ಧಿಗಳು ಕಳುಹಿಸಿದ್ದರು. ಕಾರ್ಯಕ್ರಮ ಆರಂಭಕ್ಕೆ ಮೊದಲು ಎಲ್ಲ ಉತ್ತಮ ವಿಡಿಯೋಗಳನ್ನು ಪ್ರದರ್ಶಿಸಲಾಯಿತು. ತೀರ್ಪುಗಾರರು ಆಯ್ಕೆ ಮಾಡಿದ 9 ಮಂದಿಗೆ ಬಹುಮಾನ ಘೋಷಿಸಲಾಯಿತು. ಉಜಿರೆಯ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿ ಸಂಪತ್ ಕುಮಾರ್ ಅವರ ಎ ಸಿಂಗಲ್ ಕಾಲ್ ಎ ಫ್ಯಾಮಿಲೀಸ್ ಫಾಲ್ ವಿಡಿಯೋಗೆ ಮೊದಲ ಬಹುಮಾನ ದೊರೆತರೆ, ಪಾಂಡೇಶ್ವರದ ಆಯಿಷಾ ಸಾಬಾ ಮತ್ತು ಕೈಕಂಬದ ರಾಯ್ಸ್ಟನ್ ಜೋವಿನ್ ಡಿಕುನ್ನ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆದರು. ಮುಡಿಪುವಿನ ರಾಲ್ವಿನ್ ಅವರ ವಿಡಿಯೋ ವ್ಯೂವರ್ಸ್ ಚಾಯ್ಸ್ ವಿಶೇಷ ಬಹುಮಾನಕ್ಕೆ ಪಾತ್ರವಾಯಿತು.
ಬಹುಮಾನದ ಮೊತ್ತವನ್ನು ಪ್ರಾಯಿಸಿದ್ದ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ನ ಚೇರ್ಮನ್ ಶ್ರೀ ಅನಿಲ್ ಲೋಬೋ ಅವರು 75,000 ರೂಪಾಯಿ ಮೊತ್ತದ ಚೆಕ್ ಅನ್ನು ಈ ಸಂದರ್ಭದಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಅವರಿಗೆ ಹಸ್ತಾಂತರಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಕಣಚೂರು ಸಂಸ್ಥೆಗಳ ನಿರ್ದೇಶಕ ಶ್ರೀ ಅಬ್ದುಲ್ ರೆಹಮಾನ್, ಯುನಿಟಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಹಬೀಬ್, ರೋಹನ್ ಕಾರ್ಪೊರೇಷನ್ನ ಮುಖ್ಯ ನಿರ್ದೇಶಕ ಶ್ರೀ ರೋಹನ್ ಮಾಂತೆರೋ, ಯನಪೋಯ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಶ್ರೀ ಫರಹದ್ ಕುನ್ನಿ, ಮೂಡಬಿದಿರೆಯ ಆಳ್ವಾಸ್ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿ ಶ್ರೀ ವಿವೇಕ್ ಆಳ್ವಾ, ಕೆಎಸ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥ ಪ್ರೊಫೆಸರ್ ಮಹಾಬಲ ಶೆಟ್ಟಿ, ಓಷನ್ ಪರ್ಲ್ನ ಉಪಾಧ್ಯಕ್ಷ ಶ್ರೀ ಗಿರೀಶ್, ಸಹ್ಯಾದ್ರಿ ಮಹಾವಿದ್ಯಾಲಯದ ಪ್ರೊಫೆಸರ್ ಸೈಬರ್ ತಜ್ಞ ಡಾಕ್ಟರ್ ಅನಂತಪ್ರಭು, ಕೋಸ್ಟ್ ಗಾರ್ಡ್ ಡಿಐಜಿ ಶ್ರೀ ಬಿಕೆ ಮಿಶ್ರಾ, ನಗರ ಸಶಸ್ತ್ರ ಮೀಸಲು ಪಡೆಯ ಉಪ ಆಯುಕ್ತ ಶ್ರೀ ಉಮೇಶ್ ಪಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆರ್ಜೆ ಅಭಿಷೇಕ್ ಶೆಟ್ಟಿ ಮತ್ತು ಅಕ್ಷತಾ ಅವರು ಕಾರ್ಯಕ್ರಮ ನಿರೂಪಿಸಿದರು. ಸೈಬರ್ ಅಪರಾಧದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಾಕಥಾನ್ ಆಯೋಜಿಸಲಾಗಿತ್ತು. ಪೊಲೀಸ್ ಆಯುಕ್ತ ಶ್ರೀ ಅನುಪಮ್ ಅಗ್ರವಾಲ್ ಐಪಿಎಸ್ ಮ್ಯಾರಥಾನ್ಗೆ ಚಾಲನೆ ಕೊಟ್ಟರು. ಪೊಲೀಸ್ ವಾದ್ಯ ಜೊತೆಯಾಯಿತು. ವಾಕಥಾನ್ನಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುಮಾರು 2,500 ಟಿ ಶರ್ಟ್ಗಳು ಮತ್ತು ಕ್ಯಾಪ್ಗಳನ್ನು ವಿತರಿಸಲಾಯಿತು. ವಿಶೇಷವೆಂದರೆ ಎಲ್ಲ ಟಿ ಶರ್ಟ್ಗಳಲ್ಲಿಯೂ ಸೈಬರ್ ಸೆಕ್ಯುರಿಟಿ ಸೆಲ್ನ ಹೆಲ್ಪ್ಲೈನ್ ಸಂಖ್ಯೆ 1930 ಗಮನ ಸೆಳೆಯುವಂತೆ ಮುದ್ರಿಸಲಾಗಿತ್ತು. ಮಂಗಳೂರು ರನ್ನರ್ಸ್ ಕ್ಲಬ್, ಕಣಚೂರು ಸಂಸ್ಥೆಗಳು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರು ಉತ್ಸಾಹದಿಂದ ವಾಕಥಾನ್ನಲ್ಲಿ ಪಾಲ್ಗೊಂಡರು. ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಸಂದೇಶಗಳನ್ನು ಹೊತ್ತ ಫಲಕಗಳೊಂದಿಗೆ ಸಾಗಿದರು. ಇದಕ್ಕೂ ಮಿಗಿಲಾಗಿ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೇ ವಾಕಥಾನ್ನ ನೇತೃತ್ವ ವಹಿಸಿದ್ದು ಸಾರ್ವಜನಿಕರಲ್ಲೂ ಹುರುಪು ಮೂಡಿಸಿತು. ಈ ಕಾರ್ಯಕ್ರಮದ ಸದುದ್ದೇಶವನ್ನು ಅರಿತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ, ಆರೋಗ್ಯ ಸಚಿವರೂ ಆಗಿರುವ ಶ್ರೀ ದಿನೇಶ್ ಗುಂಡೂರಾವ್ ನವಭಾರತ್ ಸರ್ಕಲ್ನಲ್ಲಿ ವಾಕಥಾನ್ನಲ್ಲಿ ಬಂದವರನ್ನು ತಾವಾಗಿಯೇ ಸ್ವಾಗತಿಸಿದರು. ಮಂಗಳೂರು ಪೊಲೀಸರು ಸಾರ್ವಜನಿಕರ ಸಹಯೋಗದೊಂದಿಗೆ ಆಯೋಜಿಸಿದ ಮತ್ತೊಂದು ಕಾರ್ಯಕ್ರಮ ಈ ಮೂಲಕ ಭರ್ಜರಿ ಯಶಸ್ಸು ಕಂಡಿತು. ಈ ಹಿಂದೆ 2023 ನವೆಂಬರ್ 2 ಕನ್ನಡ ರಾಜ್ಯೋತ್ಸವದಂದು ಮಾದಕ ವಸ್ತುಗಳ ವಿರುದ್ಧ ಜನರಲ್ಲಿ ಅರಿವು ಮೂಡಿಸಲು ಮಂಗಳೂರಿನ ಟೌನ್ ಹಾಲ್ನಿಂದ ಜೊತೆಯಾಗಿ ನಡೆಯೋಣ ಎಂಬ ಸಂದೇಶದೊಂದಿಗೆ ವಾಕಥಾನ್ ಅನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಬಳಿಕ ಡ್ರಗ್ಸ್ ವಿರುದ್ಧದ ಸಮರದ ಮುಂದಿನ ಹಂತವಾಗಿ 2024 ಜನವರಿ 6 ಡ್ರಗ್ಸ್ ಫ್ರೀ ಮಂಗಳೂರು ಎಂಬ ಸಂದೇಶದೊಂದಿಗೆ ವಾಕ್, ರನ್ ಮತ್ತು ಸೈಕ್ಲಥಾನ್ ಆಯೋಜಿಸಲಾಗಿತ್ತು. ಬಳಿಕ ಮಾರ್ಚ್ 10 ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಸಂಭ್ರಮದ ಗಳಿಗೆಯಲ್ಲೇ ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸಲು ವಾಕಥಾನ್ ಮತ್ತು ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಎಲ್ಲಾ ಕಾರ್ಯಕ್ರಮಗಳಿಗೂ ಅಪೂರ್ವ ಜನಸ್ಪಂದನೆ ದೊರೆತಿತ್ತು. ಓಷನ್ ಪರ್ಲ್, ಎಂಸಿಸಿ ಬ್ಯಾಂಕ್, ಯುನಿಟಿ ಆಸ್ಪತ್ರೆ, ವೆರಿಟೋ ಮೀಡಿಯಾದ ಶ್ರೀ ಶ್ರೀನಿವಾಸ ಪೆಜತ್ತಾಯ, ಮಂಗಳೂರು ಮೇರಿ ಜಾನ್ ತಂಡ, ಸ್ವಯಂಪ್ರಭಾ ಮಾಧ್ಯಮ, ಮಂಗಳೂರು ರನ್ನರ್ಸ್ ಕ್ಲಬ್ ಅಧ್ಯಕ್ಷೆ ಅಮಿತಾ ಡಿಸೋಜಾ, ರೇಸ್ ನಿರ್ದೇಶಕ ಅಭಿಲಾಷ್ ಡೊಮಿನಿಕ್ ಸಾರ್ವಜನಿಕ ಹಿತಕ್ಕಾಗಿ ನಡೆಸಿದ್ದ ಈ ಕಾರ್ಯಕ್ರಮದಲ್ಲಿ ತಮ್ಮ ಕೈಜೋಡಿಸಿದರು. ಮಂಗಳೂರು ಪೊಲೀಸ್ ಆಯುಕ್ತ ಶ್ರೀ ಅನುಪಮ್ ಅಗ್ರವಾಲ್ ಐಪಿಎಸ್ ಅವರ ನೇತೃತ್ವದಲ್ಲಿ ಈ ಮೊದಲು ಮಂಗಳೂರು ಪೊಲೀಸರ ಕಠಿಣ ಪರಿಶ್ರಮದಿಂದ ವಿದ್ಯಾರ್ಥಿ ಮತ್ತು ಸಾರ್ವಜನಿಕರು ಮಾದಕ ವಸ್ತುಗಳ ಅವ್ಯಾಹತ ಬಳಕೆಯ ಸಮಸ್ಯೆಯಿಂದ ಹೊರಬಂದಿದ್ದರು. ಈಗ ಸೈಬರ್ ಸೆಕ್ಯುರಿಟಿಯ ಬಗ್ಗೆ ಪೊಲೀಸರು ನೀಡಿರುವ ಕರೆಗೆ ಸ್ಪಂದಿಸಿದರೆ ಮಂಗಳೂರು ಸೈಬರ್ ಕ್ರೈಮ್ ಫ್ರೀ ನಗರವಾಗುವುದರಲ್ಲಿ ಅನುಮಾನವಿಲ್ಲ.